ಸಬ್ಬತ್ ಶಾಲೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೂರನೇ ಪಾಠ ಹಿನ್ನೆಲೆಯ ಕತೆ, ಅದರ ಮುನ್ನುಡಿ. ವೀಕ್ಷಿಸಿ, ದೇವರ ಆಶೀರ್ವಾದ ಹೊಂದಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸಬ್ಬತ್ ಶಾಲೆ ಕಾರ್ಯಕ್ರಮದಲ್ಲಿ ಈ ದಿನದಲ್ಲಿ ಮೂರನೇ ಪಾಠವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಕಾರ್ಯಕ್ರಮಕ್ಕೆ ತೂಕ ಮತ್ತು ಮೆರಗು. ಸ್ಮರಣ ವಾಕ್ಯವನ್ನು ಓದೋಕ್ಕಿಂತ ಮುಂಚಿತವಾಗಿ ಈ ಒಂದು ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳು ಈಗಾಗಲೇ ನಾವು ಎಷ್ಟೋ ಚರ್ಚೆ ಮಾಡಿದ್ದೇವೆ. ಈ ದಿನದ ಒಂದು ಪಾಠದ ಶಿರೋನಾಮೆ, ಇದರ ಹಿನ್ನೆಲೆ ಅಥವಾ ಪೀಠಿಕೆ ಏನು ಅಂತ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಒಂದು ಸುವಾರ್ತೆಗೆ ಪೀಠಿಕೆ ಇರ್ತದ? ವಿಲ್ ದೇರ್ ಬಿ ಅ ಬ್ಯಾಕ್ಗ್ರೌಂಡ್? ಖಂಡಿತವಾಗಿ ಪ್ರತಿಯೊಂದು ಸುವಾರ್ತೆ, ಉದಾಹರಣೆಗೆ ಮತ್ತಾಯನ ಸುವಾರ್ತೆಯನ್ನು ತೆಗೆದುಕೊಂಡಾಗ ಯೇಸು ಕ್ರಿಸ್ತನ ಜನನವೇ ಪೀಠಿಕೆ. ಇಲ್ಲಿ ಅದೇ ಸುವಾರ್ತೆಯನ್ನು ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನು ಹೇಗಿದ್ದ, ಎಲ್ಲಿಂದ ಬಂದ, ಹೇಗೆ ಅಂತ ಆಗ್ತದೆ, ಅದೆಲ್ಲ ಇದೆ. ಸೊ ಪೀಠಿಕೆ ಅನ್ನೋದು ಬಹಳ ಮುಖ್ಯ. ವಂಡರ್ಫುಲ್. ಸೊ ನಮ್ಮೆಲ್ಲರಿಗೂ ಬಾಯಪಾಠವಾಗಿರ್ತಕ್ಕಂಥ ವಚನವನ್ನು ಪಾಸ್ಟರ್ ರಾಜದಾಸ್ ಅವರು ಓದಬೇಕು ಅಂತ ಕೇಳ್ಕೊಳ್ತೀನಿ. ಯೋಹಾನ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು. ಈ ಒಂದು ವಚನ ಪಾಸ್ಟರ್ ರಾಜದಾಸ್, ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಸತ್ಯವೇದಕ್ಕೆ ಎಷ್ಟು ಮರ್ಯಾದೆಯನ್ನು ನಾವು ಕೊಡಬೇಕು ಅಂತ ಈ ಮೂಲಕ ತಿಳ್ಕೊಬೇಕು. ನಮ್ಮ ಬೇರೆ ಧರ್ಮದ ಸಹೋದರರೆಲ್ಲ ಅವರವರ ಪುಸ್ತಕಗಳನ್ನು, ಅವರ ಒಂದು ಧಾರ್ಮಿಕ ಪುಸ್ತಕಗಳನ್ನು ಎಷ್ಟು ಒಂದು ಮರ್ಯಾದೆಯಾಗಿ ಇಟ್ಕೊಳ್ತಾರೆ. ನಾವೇ ಬಂದು ವಾಷಿಂಗ್ ಮಿಷಿನ್ ಮೇಲೆ, ಟಿ ವಿ ಸ್ಟ್ಯಾಂಡ್ ಮೇಲೆ ಮತ್ತು ಟೀಪಾಯ್ ಮೇಲೆ ಇಡ್ತೀವಿ. ಅವರೆಲ್ಲ ಅದಕ್ಕಂತ ಒಂದು ಸ್ಥಳ ಮಾಡಿಡ್ತಾರೆ, ಅದನ್ನು ಸುತ್ತಿಡ್ತಾರೆ. ಆದರೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಚನವನ್ನು ನಾವು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಓಕೆ, ಮುಂದೆ ಹೋಗೋಣ. ಪಾಸ್ಟರ್ ಪ್ರಸನ್ನಕುಮಾರ್, ಇಲ್ಲಿ ನಾವು ನೋಡ್ತೀವಿ, ಮೊದಲನೆಯ ಪಾಠದಲ್ಲಿ ಯೋಹಾನನ ಒಂದು ಸುವಾರ್ತೆಯ ಹಿನ್ನೆಲೆಯ ಬಗ್ಗೆ ಮಾತಾಡಿದ್ವಿ. ಈಗ ಈ ಮೂರನೇ ಪಾಠದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಯೇಸು ಸ್ವಾಮಿಯ ಹಿನ್ನೆಲೆ ಅಥವಾ ಸೃಷ್ಟಿಯ ಹಿನ್ನೆಲೆಯನ್ನು ಕೂಡ ಹೊಂದಿರತಕ್ಕಂಥ ಒಂದು ಪುಸ್ತಕ ಅಂತ ಈ ಒಂದು ಶನಿವಾರದ ಭಾಗದಲ್ಲಿ ಬರೆದಿದೆ. ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಕಳೆದ 2 ವಾರದಲ್ಲಿ ಯೋಹಾನನು ನಮಗೆ ಸುವಾರ್ತೆಯು ಯಾಕೆ ಬರೆಯಲ್ಪಟ್ಟಿದೆ, ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ ಎಂಬುದನ್ನು ವಿವರಣೆ ಮಾಡಿದ್ರು. ಆದರೆ ಈ ವಾರದಿಂದ ನಾವು ಹಂತವಾಗಿ ನಾವು ಅಧ್ಯಯನ ಮಾಡಿ ಓದ್ತಾ ಇರ್ತೇವೆ. ಅಂದರೆ ಇದು ಮೊದಲೇ ಬರಬೇಕಾಗಿತ್ತು ಅಂತ. 3ನೇ ಅಧ್ಯಾಯದಲ್ಲಿದ್ದರೂ ಸಹ ಇದು ಮೊದಲೇ 1ನೇ ಅಧ್ಯಾಯದಲ್ಲಿ ಬರಬೇಕಾಗಿತ್ತು. ಏನಂತ ಹೇಳ್ತದೆ ಅಂದರೆ, ಸುವಾರ್ತೆ ಎಂಬತಕ್ಕಂಥದ್ದು ಪ್ರಾರಂಭವಾದದ್ದೇ ಕ್ರಿಸ್ತನಿಂದ. ಆ ಕ್ರಿಸ್ತನಿಂದ ಪ್ರಾರಂಭವಾದಂಥ ಸುವಾರ್ತೆ ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿ ನಮ್ಮ ಪ್ರತಿಯೊಬ್ಬರು ಓದುಗರಿಗೂ ಸಹ ಇದು ಒಂದು ಬುನಾದಿಯನ್ನು ಹಾಕುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಯೋಹಾನನು ಇಲ್ಲಿ ಕೊಡ್ತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಸಾರಾಂಶವನ್ನು ನಾವು ನೋಡುವಾಗ, ಯೇಸು ಕ್ರಿಸ್ತನಿಲ್ಲದೆ ಒಂದು ಸಹ ಉಂಟಾಗಲಿಲ್ಲ. ಅಂದರೆ ಸೃಷ್ಟಿಯ ಮೂಲನು ಯೇಸು ಕ್ರಿಸ್ತನೇ. ಈ ವಾಕ್ಯ ಅಂದರೆ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನಿಂದ ಮಾತ್ರ ಎಲ್ಲವೂ ಸಾಧ್ಯ ಎಂಬುದನ್ನು ಈ ಪುಸ್ತಕದ ಪ್ರಾರಂಭದಲ್ಲಿಯೇ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆತನೊಬ್ಬ ಮೆಸ್ಸಿಯನು ಮಾತ್ರವಲ್ಲ, ಆತನೊಬ್ಬ ರಕ್ಷಕನು ಮಾತ್ರವಲ್ಲ, ಆತನೇ ಒಬ್ಬ ಸೃಷ್ಟಿಕರ್ತನು, ಆತನೇ ಸೃಷ್ಟಿಗೆ ಮೂಲನು, ಆತನಲ್ಲದೆ ಒಂದು ಸಾಧ್ಯವಾಗಲಿಲ್ಲ ಎಂಬುದನ್ನು ಇಲ್ಲಿ ಖಚಿತಪಡಿಸುತ್ತಿದ್ದಾರೆ. ಓಕೆ, ವಂಡರ್ಫುಲ್. ಈ ಆರಂಭದ ಬಗ್ಗೆ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಈ ಒಂದು ಆರಂಭದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗಾಗಲೇ ಓದಿದ್ದೇವೆ, ಆದಿಯಲ್ಲಿ ವಾಕ್ಯವಿತ್ತು ಅಂತ. ನಾವು ಪವಿತ್ರ ಸತ್ಯವೇದವನ್ನು ಓದುವಾಗ ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವೇ ದೇವರಾಗಿದ್ದನು ಅಂತ ಹೇಳುತ್ತೆ.
ಇದು ವಸ್ತು ಅಲ್ಲ, ವ್ಯಕ್ತಿಯನ್ನು ಸೂಚಿಸುವಂಥದ್ದಾಗಿದೆ. ಆ ಪ್ರಯುಕ್ತ ಹಾದಿ ಅಂತ ಈ ವಾಕ್ಯದಲ್ಲಿ ಯೋಹಾನ ಹೇಳಿದ್ದಾನೆ. ಆದರೆ ನಾವು ಸತ್ಯವೇದದಲ್ಲಿ ಮತ್ತೊಂದು ಹಾದಿಯಲ್ಲಿ ಕೇಳ್ತೇವೆ, ಹೋಗ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಇನ್ ದ ಬಿಗಿನಿಂಗ್ ಅಂತ ಮತ್ತೆ ಹೋಗ್ತೇವೆ. ದೇವರು ಹಾದಿಯಲ್ಲಿ ಭೂಮಿ ಆಕಾಶ ಉಂಟು ಮಾಡ್ದ ಅಂತೇಳಿ. ಆ ಹಾದಿಯಲ್ಲಿ ದೇವರು ಭೂಮಿ ಆಕಾಶ ಉಂಟು ಮಾಡುವ ಮೊದಲೇ ಈ ವಾಕ್ಯ ಎಂಬ ವ್ಯಕ್ತಿ ಯಾರು ಯೇಸುಸ್ವಾಮಿ ಇದ್ದನು ಎಂಬುದಾಗಿ ಶಾಸ್ತ್ರ ಹೇಳ್ತಾರೆ. ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಯೇಸುಸ್ವಾಮಿ ದೇವರಾಗಲಿಕ್ಕೆ ಹೇಗೆ ಸಾಧ್ಯ? ಆತನು ಯಾವಾಗ ಹುಟ್ಟದ? 1-2 ಸಾವಿರ ವರ್ಷಗಳ ಹಿಂದೆ ಹುಟ್ಟದ. ಆತನು ಮನುಷ್ಯನಾಗಿದ್ದ. ಆತನ ಹೆಂಗೆ ದೇವ್ರು ಮಾಡ್ತೀರಾ ಅಂತ ಹೇಳ್ತಾನೆ. ಆದರೆ ದೇವ್ರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. 1ನೇ ಅಧ್ಯಾಯ, ಯೋಹಾನ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದ. ಸೊ ಯೇಸು ಸ್ವಾಮಿ ತಂದೆ ಎಲ್ಲಿದ್ದನು? ತಂದೆ ಮಗ ಇಬ್ಬರು ಒಂದೇ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾರೆ. ಈ ವಾಸ್ ಇನ್ ದ ಬಾಸಮ್ ಆಫ್ ಗಾಡ್ ಅಂತ ಹೇಳ್ತಾರೆ. ಈ ವಾಸ್ ಗಾಡ್. ತಿಮೋತಿ 1 ತಿಮೋತಿ 3ನೇ ಅಧ್ಯಾಯ 14ನೇ ವಚನ ಹೇಳುತ್ತೆ, ಗಾಡ್ ವಾಸ್ ಮ್ಯಾಡ್ ಫ್ಲೆಶ್ ಅಂತ ಹೇಳತ್ತೆ. ದೇವರು ಮನುಷ್ಯನಾದ ಅಂತ ಹೇಳ್ತಾರೆ. ಇನ್ನು ಬೇರೆ ಭಾಷಾಂತರಗಳಲ್ಲಿ ಆತನು ಅಂತ ಹೇಳಿಬಿಡ್ತಾರೆ. ಆದರೆ ಇಲ್ಲಿ ಖಚಿತವಾಗಿ ದೇವರೇ ಮನುಷ್ಯನಾದ ಅಂತ ಹೇಳ್ತಾರೆ. ಆ ಪ್ರಯುಕ್ತವಾಗಿ ಯೇಸುಸ್ವಾಮಿ ದೇವರಾಗಿದ್ದು ಆತನ ಹಾದಿಯಲ್ಲಿ ಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಮೊದಲೇ 1ನೇ ಅಧ್ಯಾಯ 14ನೇ ವಚನ ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಆ ವಾಕ್ಯಂಬನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆಯು. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. 4ನೇ ವಚನ ಹೇಳುತ್ತೆ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮಸ್ಕಲಿಲ್ಲ. 3ನೇ ವಚನ ಕ್ಷಮಿಸಿ, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ. ಸೊ ಹೂ ಇಸ್ ದಿ ಕಾಸ್ ಫಾರ್ ದ ಕ್ರಿಯೇಷನ್? ಈ ಸೃಷ್ಟಿಗೆ ಮೂಲಕರ್ತ ಯಾರು? ಯೇಸು ಕ್ರಿಸ್ತನೇ. ಸೊ ಆದಿಯಲ್ಲಿ ಲೋಕ ಉಂಟಾಗೋಕ್ಕೆ ಮೊದಲೇ ಸ್ವಾಮಿ ಇದ್ದ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯೇಸು ಸ್ವಾಮಿ ಮನುಷ್ಯನಲ್ಲ, ಆತನ ಸ್ವತಃ ದೇವರೇ ಆಗಿದ್ದ. ಆದರೆ ಮನುಷ್ಯನ ರಕ್ಷಲಿಕ್ಕೆ ಸುಸಂದೇಶ ಏನಂತ ಹೇಳಿದ್ರೆ, ದೇವರು ಮನುಷ್ಯನ ರಕ್ಷಲಿಕ್ಕೋಸ್ಕರ ಆತನು ಮಾನವನಾಗಿ ಬಂದ. ಅದನ್ನು ಅರ್ಥ ಮಾಡಿಕೊಂಡ್ರೆ ಯೇಸು ಸ್ವಾಮಿಗೆ ನಾವು ದೇವರ ಸ್ಥಾನವನ್ನು ಸಲ್ಲಿಸಲಿಕ್ಕೆ ಹಿಂದೆಗೆಲ್ಲ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆ ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದರೂ ಕೂಡ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದೆ. ಇದರ ಸತ್ಯ, ಇದರ ಆಳಕ್ಕೆ ನಾವು ಹೋಗೋಣ. ದಯವಿಟ್ಟು ವಿವರಿಸಿ. ಯೋಹಾನನಾದ ಶಿಷ್ಯನು ಅಥವಾ ಸುವಾರ್ತೆಯನ್ನು ಬರೆದಂಥ ಯೋಹಾನನು ತನ್ನ ಸುವಾರ್ತೆಯನ್ನು ಯೇಸು ಕ್ರಿಸ್ತನ ಹೆಸರಿನಿಂದ ಪ್ರಾರಂಭ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತನು, ಮೆಸ್ಸಿಯನು, ಕ್ರಿಸ್ತನು ಇದ್ಯಾವುದೊಂದಲೂ ಪ್ರಾರಂಭ ಮಾಡ್ತಾ ಇಲ್ಲ. ಆದರೆ ಆತನು ಪ್ರಾರಂಭ ಮಾಡುವುದು ಲೋಗೋಸ್, ಅಂದರೆ ಗ್ರೀಕ್ ಪದದಲ್ಲಿ ಲೋಗೋಸ್ ಅಂದರೆ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಯೋಹಾನನು ತಿಳಿಸುವಂತನಾಗಿದ್ದಾನೆ. ಅನೇಕ ತತ್ವಜ್ಞಾನಿಗಳು ಇದನ್ನು ಹೇಗೆ ತಾನು ಉಪಯೋಗ ಮಾಡಲು ಸಾಧ್ಯ ಎಂಬುದನ್ನು ಅವರು ಇರ್ತದೆ. ಗ್ರೀಕ್ ದೇಶದಲ್ಲಿ ಒಬ್ಬ ದೊಡ್ಡ ಫಿಲಾಸಫರ್, ತತ್ವಜ್ಞಾನಿದ ಪ್ಲಾಟೋ ಎಂಬುದಾಗಿ. ಈ ಒಂದು ಸತ್ಯಾಂಶವನ್ನು ಅವನು ಎರಡು ವಿಧದಲ್ಲಿ ತಿಳ್ಕೊಳ್ತಾನೆ. ಆತನು ಹೇಳ್ತಾನೆ, ಪರಲೋಕದಲ್ಲಿರ್ತಕ್ಕಂಥದ್ದೇ ಶಾಶ್ವತವಾದದ್ದು, ನಾಶವಾಗೋದಿಲ್ಲ. ಅದು ಯಥಾರ್ಥವಾಗಿದೆ, ಶಾಶ್ವತವಾಗಿದೆ. ಎರಡನೇದಾಗಿ ಇಲ್ಲಿರ್ತಕ್ಕಂಥದ್ದು ಬದಲಾವಣೆ ಆಗ್ತದೆ, ನಾಶವಾಗ್ತದೆ, ಅಪೂರ್ಣವಾಗ್ತದೆ, ಅದ್ಯಾವುದು ಶಾಶ್ವತವಲ್ಲ ಎಂಬುದಾಗಿ. ಅಷ್ಟನ್ನು ಮಾತ್ರ ಹೇಳ್ತಾನೆ ಹೊರತು ಪ್ಲಾಟೋ ಎಂಬತಕ್ಕಂಥವನು ಇದಕ್ಕೆ ಪರಿಪೂರ್ಣ ಉತ್ತರವನ್ನು ಈ ಪ್ರಶ್ನೆಗೆ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಲೋಗೋಸ್ ಅಥವಾ ವಾಕ್ಯ ಎಂಬತಕ್ಕಂಥದ್ದನ್ನು ಏನೋ ಒಂದು ಮಧ್ಯಂತರದಲ್ಲಿ ಬಂದಂಥ ಪದ ಎಂಬುದಾಗಿಯೂ ತಿಳ್ಕೊಳ್ತಾ ಇದ್ದಾರೆ. ಆದರೆ ಯೋಹಾನನು ಇದಕ್ಕೆ ತದ್ವಿರುದ್ಧವಾಗಿ ಆತನು ಹೇಳ್ತಕ್ಕಂಥದ್ದೇನೆಂದರೆ, ಈ ಒಂದು ಸತ್ಯ
ಈ ಒಂದು ವಾಕ್ಯ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನನ್ನೇ ಸೂಚಿಸುತ್ತದೆ ಎಂಬುದಾಗಿ 14ನೇ ವಚನದಲ್ಲಿ ಈಗಾಗಲೇ ನಾವು ಓದಿದ್ದೇವೆ. ಅದನ್ನ ಹೇಳ್ತಕ್ಕಂಥದ್ದು ಆ ವಾಕ್ಯವೆಂಬುದು ನರವತಾರವೆತ್ತಿತು ಎಂಬುದಾಗಿ. ಈ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ಈ ಪಾಠದಲ್ಲಿ ನಾವು ಕಲಿಯೋಕಂತರಾಗಿದ್ದೇವೆ. ಅದು ದೈವಿಕ ಮತ್ತು ಮಾನವೀಯ ಗುಣಗಳನ್ನು ಸೇರಿಸುವಂಥದ್ದಾಗಿದೆ. ದೇವರು ಮನುಷ್ಯನಾದನು, ಗಾಡ್ ಬಿಕೇಮ್ ಮ್ಯಾನ್. ದೇವರು ನಮ್ಮ ಹಾಗೆ ಆದನು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಯೇಸು ಸ್ವಾಮಿಗೆ ಒಂದು ಹೆಸರನ್ನು ಕೊಡ್ತಾರೆ. ಅದ್ಯಾವುದಂದರೆ ಆತನನ್ನು ಇಮ್ಯಾನ್ಯುಯಲ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ. ಇಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ. ಸೊ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಮಾನವತಾರವನ್ನು ತೆಗೆಯುವಾಗ, ತಂದೆಯ ಬಲಪಾರ್ಶ್ವದಿಂದ ಭೂಮಿಗೆ ಬಂದಾಗ, ಮರಿಯಳ ಹೃದಯದಲ್ಲಿ ದೇಹದಲ್ಲಿ ಹುಟ್ಟಿದಾಗ ಆತನು ಮಾನವ ರೂಪವನ್ನು ತಾಳಿಕೊಂಡ. ಆದರೆ ಆ ದೈವಿಕ ಗುಣಗಳು ಆತನಲ್ಲಿ ಇತ್ತು. ಎರಡು, ಒಬ್ಬನಲ್ಲಿ ಪರಿಪೂರ್ಣವಾಗಿ ದೈವಿಕ ಮತ್ತು ಮಾನವೀಯ ಗುಣ ಇರುವುದಾದರೆ ಆತ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ, ಬೇರೆಯವರಿಂದ ಸಾಧ್ಯವೇ ಆಗುವುದಿಲ್ಲ ಎಂಬುದನ್ನು ತಿಳ್ಕೊಳ್ಬೇಕು. ಹೆಸರೇ ಇಸ್ರಾಯೇಲ್ ಜನಾಂಗದವರು ಒಂದು ಪರ್ಣಶಾಲೆಯನ್ನು ಕಟ್ಟಬೇಕು. ವಿಮೋಚನಕಾಂಡ 25ನೇ 8ನೇ ವಚನದಲ್ಲಿ ಸ್ವಾಮಿ ಮೋಶೆಗೆ ಹೇಳ್ತಕ್ಕಂಥದ್ದು, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ಗುಡಾರವನ್ನು ಕಟ್ಟಬೇಕು. ಅಂದರೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ನಿಮ್ಮ ಜೊತೆಲಿ ವಾಸ ಮಾಡಬೇಕು, ಐ ವಾಂಟ್ ಟು ಬಿ ವಿತ್ ಯು. ಅಂದರೆ ಅಷ್ಟೊಂದು ಆತ್ಮಿಕ ಸಂಪರ್ಕವನ್ನು ಸ್ವಾಮಿ ನಮ್ಮಲ್ಲಿ ಬೆಳೆಸಬೇಕು ಅಂತ ಇದ್ದಾರೆ. ಇದು ಮಾನವನಾಗಿ ಸ್ವಾಮಿ ಲೋಕದಲ್ಲಿ ಹುಟ್ಟಬೇಕು. ಒಬ್ಬ ಸೃಷ್ಟಿಕರ್ತನು, ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಒಂದು ಮಾನವ ರೂಪವನ್ನು ತಾಳ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಅದು ಸ್ವಾಮಿ ಅಥವಾ ದೇವರು ನಮ್ಮ ಮೇಲೆ ತೋರಿಸಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಈ ಮಂಗಳವಾರದ ಪಾಠಕ್ಕೆ ಬರುವುದಾದರೆ ದಯವಿಟ್ಟು ಪಾಸ್ಟರ್ ರಾಜದಾಸ್ ಯೋಹಾನ 1ನೇ ಅಧ್ಯಾಯ 9ರಿಂದ 13 ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಇಲ್ಲಿ ಒಂದು ಜನರು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಯೇಸು ಸ್ವಾಮಿಗೆ, ಆ ವಿಚಾರವನ್ನು ಯಾವ ರೀತಿ ಸುವಾರ್ತಿಕನು ನಮಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡೋಣ. 1:9ರಿಂದ 13. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಸತ್ಯವನ್ನು ಅರಿತುಕೊಂಡಿರ್ತಕ್ಕಂಥ ಜನರು ಅವರನ್ನು ಆಯ್ಕೆ ಮಾಡಲಿಲ್ಲ, ಅವರನ್ನು ತೆಗೆದುಕೊಳ್ಳಲಿಲ್ಲ. ಯಾಕೆ ಪಾಸ್ಟರ್ ರಾಜದಾಸ್? ಇಲ್ಲಿ 2 ಅಂಶವನ್ನು ಕಾಣ್ತೇವೆ. ನಂಬಿಕೆ, ಅಪನಂಬಿಕೆ, ಬಿಲೀವ್ ಆ್ಯಂಡ್ ಡಿಸ್ಬಿಲೀಫ್ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಈ ಪದಗಳು ಮರಳಿ ಕಾಣ್ತಾ ಇದ್ದೇವೆ ನಾವು. ರೀಅಪಿಯರ್ಸ್ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಇಡೀ ಸತ್ಯವೇದ ನಾವು ಇದು ದೇವರ ವಾಕ್ಯ ಅಂತೇಳಿ ಹೇಗೆ ಅಂಗೀಕರಿಸ್ಕೊಳ್ತೇವೆ? ವಿಶ್ವಾಸ, ನಂಬಿಕೆ. ಈ ನಂಬಿಕೆ ಮೇಲೇ ಕ್ರೈಸ್ತತ್ವ ಹಾತ್ಕೊಂಡಿದೆ. ಇವತ್ತು ಆ ಜನರಿಗೆ, ಯೇಸು ಸ್ವಾಮಿ ಕಾಲದಿದ್ದ ಜನರು ಸ್ವಾಮಿಯನ್ನು ಸ್ವತಃ ನೋಡಿದ್ರು ಸಹ ಅವ್ರು ನಂಬಲಿಲ್ಲ. ಅವಿಶ್ವಾಸ. ಯಾಕೆ ಅವ್ರು ರಕ್ಷಣೆ ಕಳ್ಕೊಂಡ್ರು ಅಂದರೆ ಅನ್ಬಿಲೀಫ್. ಈ ಬಡಗಿ ಮಗ ಹೇಗೆ ರಕ್ಷಕನಾಗ್ತಾನೆ? ಇವ್ರ ತಂದೆ ನಮಗೆ ಗೊತ್ತಿಲ್ವಾ? ಇವ್ರ ತಾಯಿ ನಮಗೆ ಗೊತ್ತಿಲ್ವಾ? ಇನ್ಫ್ಯಾಕ್ಟ್ ಭಾಳ ಹೀನವಾಗಿ ಮಾತಾಡಿದ್ರು. ಇವರು ವಿವಾಹರಹಿತವಾಗಿ ಹುಟ್ಟಿದಂಥ ವ್ಯಕ್ತಿ. ಆ ರೀತಿ ಮಾಡಿ ಸ್ವಾಮಿಯನ್ನು ಅವರೇ ತಿರಸ್ಕಾರ ಮಾಡಿದ್ರು. ವಂಡರ್ಫುಲ್. ಮುಂದೆ ಹೋಗೋಣ. ಈ ಬೆಳಕು, C.S. ಲೂಯಿಸ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಐ ಬಿಲೀವ್ ಕ್ರಿಶ್ಚಿಯಾನಿಟಿ ಆಸ್ ಐ ಬಿಲೀವ್ ದ ಸನ್ ಹ್ಯಾಸ್ ರಿಸನ್ ಅಂತ. ಅಷ್ಟು ಆದರೂ ಈ ಬೆಳಕು ಪ್ರಜ್ವಲಿಸಿದಾಗ ಕೂಡ ಕೆಲವರು ಆ ಬೆಳಕು ಬೇಡ, ಈವನ್ ದ ಲೈಟ್ ಇಸ್ ಫಾಲೋಯಿಂಗ್ ಅಂದ್ರೆ ಬೇಡ ನಮಗೆ ಅಂತ ಹೇಳಿದ್ರು. ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. 2ನೇ ಭಾಗ ಓದಿಲ್ಲ ನೀವು? C.S. ಲೂಯಿಸ್ ಇದ್ದ ಅವ್ರು ಹೇಳ್ತಾರೆ, ಲೈಟ್ ಆಸ್ ಸನ್ ಹ್ಯಾಸ್ ರಿಸನ್ ನಾಟ್ ಓನ್ಲಿ ಬಿಕಾಸ್ ಐ ಸಿ ಇಟ್ ಬಟ್ ಬಿಕಾಸ್ ಬೈ ಇಟ್ ಐ ಸಿ ಎವ್ರಿಥಿಂಗ್ ಎಲ್ಸ್. ಈ ಲೋಕಕ್ಕೆ ಬೆಳಕಾಗಿರ್ತಕ್ಕಂಥ ಸ್ವಾಮಿ 2 ಯೂಸ್ ಮಾಡ್ತಾನೆ. ನೀವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದುವಾಗ ಸ್ವಾಮಿ ನಮಗೂ ಹೇಳ್ತಾನೆ, ನೀವೇನಾಗಿದ್ದೀರಾ? ಲೋಕಕ್ಕೆ ಬೆಳಕಾಗಿದ್ದೀರಾ. ಅಂದರೆ ನಾವು ಲೋಕಕ್ಕೆ ಬೆಳಕಾಗಬೇಕಾದ್ರೆ ಎಲ್ಲಿಂದ ನಮಗೆ ಬೆಳಕು ಬರಬೇಕು?
ಸೂರ್ಯನಿಂದ ಬೆಳಕನ್ನು ತೆಗೆದುಕೊಳ್ಳದೆ ನಾವು ಪ್ರಕಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಆ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಬೆಳಕು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಹೇಳುವಾಗ ಇದು ಇಡೀ ಲೋಕಕ್ಕೆ ಬೆಳಕಾಗ್ತದೆ. ಸ್ವಾಮಿ ಹೇಳ್ತಕ್ಕಂಥದ್ದು ನೀವು ಒಬ್ಬರು ಮಾತ್ರ ಬೆಳಕಲ್ಲ, ಇಡೀ ಲೋಕಕ್ಕೆ. ಆದರೆ ಎಲ್ಲರೂ ಸಹ ಈ ಬೆಳಕನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಕತ್ತಲೆಯಲ್ಲಿಯೇ ಇರುವಂತರಾಗಿದ್ದಾರೆ. ಕತ್ತಲೆ ಎಂಬತಕ್ಕಂಥದ್ದು ಕೇವಲ ಬೆಳಕನ್ನು ಸೂಚಿಸೋದಲ್ಲ, ಅಥವಾ ಒಂದು ದೀಪ ಬಂತು ಅಂತಲ್ಲ. ಕತ್ತಲೆ ಅಂದರೆ ದೇವರ ವಾಕ್ಯ ಎಂಬತಕ್ಕಂಥ ಸತ್ಯದ ಬೆಳಕು ಅವರಲ್ಲಿ ಇಲ್ಲ. ಎಲ್ಲಿ ದೇವರ ವಾಕ್ಯದ ಸತ್ಯದ ಬೆಳಕಿಲ್ಲ ಅಲ್ಲಿ ಅವರು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಡಾಕ್ಟರ್ ಲಿವಿಂಗ್ಸ್ಟನ್, ಡೇವಿಡ್ ಲಿವಿಂಗ್ಸ್ಟನ್ ಕತೆ ನಮ್ಗೆ ಗೊತ್ತಿರ್ಬೋದು. ಅವರು ಆಫ್ರಿಕಾ ದೇಶಕ್ಕೆ ಹೋಗುವಾಗ ಅಲ್ಲಿರ್ತಕ್ಕಂಥವರು ಆತನ ಬಿಳಿ ರೂಪವನ್ನು ನೋಡಿ ಅವ್ರನ್ನ ತಿನ್ನಬೇಕು ಅಂತ ಇದ್ರು. ಆದರೆ ಆಗಲಿಲ್ಲ. ಕಾರಣ ಏನಂದರೆ ಅವರು ಸೇವೆ ಮಾಡಲಿಕ್ಕೆ ಬಂದರು. ಆ ಸೇವೆಯನ್ನು ಎಷ್ಟು ಮಟ್ಟಿಗೆ ಮಾಡಿದ್ರು ಅಂತ ಮುಂದುವರಿಸೋಣ ನಾವು. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮಕ್ಕೆ ಸಮಯ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್. ಬನ್ನಿ, ವಿರಾಮವು ನಮ್ಮಿಬ್ಬರ ನಡುವೆ ಬಂದ್ಬಿಡ್ತು. ದಯವಿಟ್ಟು ಮುಗಿಸ್ಕೊಡಿ ಆ ಮಂಗಳವಾರದ ಪಾಠವನ್ನು. ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತಾ ಇದೆ. ಡೇವಿಡ್ ಲಿವಿಂಗ್ಸ್ಟನ್ ಅವರು ಆಫ್ರಿಕಾಕ್ಕೆ ಹೋದಾಗ ಹೇಗಾಯ್ತು ಅಂತ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಇವರು ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ಎಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡಿದ್ರು ಅಂದರೆ, ಅಲ್ಲಿರ್ತಕ್ಕಂಥ ಜನರೆಲ್ಲ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ರು, ಇವರನ್ನು ಸ್ವೀಕಾರ ಮಾಡಿಕೊಂಡ್ರು, ಇವರನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ರು. ಒಂದು ದಿವಸ ಅವರು ವಯಸ್ಸಾದ ಕಾರಣ ಕಾಯಿಲೆ ನಿಮಿತ್ತವಾಗಿ ಸತ್ತೋಗ್ತಾರೆ. ಅವ್ರು ಸತ್ತೋದ ಮೇಲೆ ಅವ್ರ ದೇಹವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇಂಗ್ಲೆಂಡ್ ದೇಶದಿಂದ ಬಂದಾಗ, ಇಲ್ಲ ನಾವು ಕೊಡಲ್ಲ ಅದನ್ನು, ಅವ್ರು ನಮಗೆ ಬೆಳಕು ಕೊಟ್ಟಿದ್ದಾರೆ ಎಂಬುದಾಗಿ. ಅದರ ಸಾರಾಂಶ ಇಷ್ಟೇ, ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶಕ್ಕೆ ಬಂದಾಗ ಅಲ್ಲಿ ಬೆಳಕಿರಲಿಲ್ವಂತೆ. ಡೇವಿಡ್ ಲಿವಿಂಗ್ಸ್ಟನ್ ಸತ್ತು ಬಿಟ್ಟ ಮೇಲೆ ಅಲ್ಲಿ ಕತ್ತಲೆ ಇರಲಿಲ್ವಂತೆ. ಅಂದರೆ ಎಲ್ಲಿ ಯೇಸು ಸ್ವಾಮಿ ಇರ್ತಾರೆ ಅಲ್ಲಿ ಬೆಳಕಿರ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ಬೇಕು. ಆ ಬೆಳಕನ್ನು ಎಲ್ಲರಿಗೂ ಬೆಳಕು ಕೊಡಲ್ಪಟ್ಟಿದೆ, ಆದರೆ ಕೆಲವರು ಮಾತ್ರ ಸ್ವೀಕಾರ ಮಾಡ್ತಾರೆ. ಯೇಸು ಸ್ವಾಮಿ ಹೇಳ್ತಕ್ಕಂಥ ಒಂದು ಸಾಧಾರಣ ಒಂದು ಮಾತು ಯಾವುದಂದರೆ, ಆಲ್ ಆರ್ ಚೋಸನ್, ಎಲ್ಲರೂ ಕರೆಯಲ್ಪಟ್ಟಿದ್ದಾರೆ, ಸ್ವಲ್ಪ ಜನ ಮಾತ್ರ ಆರಿಸಲ್ಪಟ್ಟಿದ್ದಾರೆ. ಸ್ವೀಕಾರ ಅನೇಕರು, ಎಲ್ರಿಗೂ ಕರೆ ಇದೆ. ಒಂದು ವೇಳೆ ನಾವು ಯಾವಾಗಲೂ ಅಂದ್ಕೊಳ್ಳೋದು ಏನಂದರೆ, ಈ ಲೋಕದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, 800 ಕೋಟಿ ಜನ ಇದ್ರೂ ಸ್ವಾಮಿ 800 ಕೋಟಿ ಜನನೂ ಕರೀತಾ ಇದ್ದಾರೆ. ಆ 800 ಕೋಟಿ ಜನರು ಒಂದು ವೇಳೆ ಸಿದ್ಧರಾದರೆ ಪರಲೋಕದಲ್ಲಿ ಎಲ್ರಿಗೂ ಜಾಗ ಇದೆ. ಖಂಡಿತವಾಗ್ಲೂ. ಬಟ್ ಎಷ್ಟು ಜನ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ತಾರೆ ಅನ್ನೋದು ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಿರುವಲ್ಲಿ ಈ ಒಂದು ಸುವಾರ್ತೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನಿಂದಲೇ ಪ್ರಾರಂಭ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸುವಾಗ ಯೋಹಾನ್ ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಈ ಯೇಸು ಸ್ವಾಮಿಯನ್ನು ದೇವರ ಮಗನು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಾಗ ನಿಮಗೆ ನಿತ್ಯ ರಾಜ್ಯ ಸಿಗುವಂಥದ್ದಾಗಿದೆ. ಆತನು ಪ್ರಾರಂಭ ಮತ್ತು ಮುಕ್ತಾಯ ಎರಡೂ ಆಗಿದ್ದಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ಬುಧವಾರದ ಪಾಠಕ್ಕೆ ಬರುವುದಾದರೆ ಇನ್ನೊಂದು ಅಂಶದ ಬಗ್ಗೆ, ನಂಬಿಕೆ ಅಪನಂಬಿಕೆ. ಹೇಳಿ ಪಾಸ್ಟ್ರೆ. ಇದು ಮತ್ತೆ ಮರಳಿ ಕಾಣ್ತಾ ಇದ್ದೇವೆ. ಈ ಇಡೀ ಸುವಾರ್ತೆಗಳಲ್ಲಿ ವಿಶ್ವಾಸ ಅನ್ನೋದು ಭಾಳ ಪ್ರಾಮುಖ್ಯ. ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಬ್ರಿಯ ಪುಸ್ತಕದಲ್ಲಿ ಓದ್ತೇವೆ. ಈ ಜನರು ಸ್ವಾಮಿಯ ಮಹತ್ ಕಾರ್ಯಗಳನ್ನು ನೋಡಿದ್ರು. ಕುರುಡನಿಗೆ ಕಣ್ಣು ಬಂತು, ಆ ಪಾರ್ಶ್ವವಾಯುಗಳು ಎದ್ದು ನಡೆದರು, 5,000 ಜನ ಬರೀ 5 ರೊಟ್ಟಿ 2 ಮೀನಲ್ಲಿ 10,000 ಜನ ಊಟ ಮಾಡಿ ಮಿಕ್ತು. ಇದೆಲ್ಲ ನೋಡಿದ್ರು ಸಹ ಜನ ಯೇಸು ಸ್ವಾಮಿನ ರಕ್ಷಕ ಅಂತ ನಂಬಲಿಲ್ಲ. ಎಷ್ಟು ವಿಪರ್ಯಾಸ. ಇವತ್ತು ನಾವು ಸಹ ಸತ್ಯವೇದ ಆದಿಕಾಂಡದಿಂದ ಪ್ರಕಟಣೆಯವ್ರಿಗೆ ಓದ್ತೇವೆ, ಇದು ದೇವ್ರ ವಾಕ್ಯ ಅಂತ ಅಂಗೀಕರಿಸ್ಕೊಳ್ಳಲ್ಲ. ಇದನ್ನ ಭಾಳ ತಾತ್ಸರವಾಗಿ ಲಘುವಾಗಿ ಕಾಣ್ತಾ ಇದ್ದೇವೆ. ಯಾರು ಇದನ್ನು ಪರಿಶುದ್ಧವಾದ ವಾಕ್ಯ, ಇದು ದೇವರ ವಾಕ್ಯ, ಇದು ದೇವರೇ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಂಬ್ತಾರೆ, ಅವ್ರಿಗೆ ಒಳ್ಳೆಯದಾಗತ್ತೆ. ಈ ವಿಶ್ವಾಸ ನಿಕೋದೇಮ, ಆತನು ಒಂದು ಉತ್ತಮವಾದ ಪಂಗಡಕ್ಕೆ ಸೇರಿದವನು. ಸೆನೆಡ್ರನ್ ಅಂತ ಹೇಳಿದ್ರೆ ಅಲ್ಲಿಗೆ ಬರೀ ಜ್ಞಾನಿಗಳು ಮಾತ್ರ ಇರ್ತಾಯಿದ್ರು, ಸಾಧಾರಣ ಜನರು ಯಾರು ಅಲ್ಲಿಗೆ ಸರಿಲಿಕ್ಕೆ. ಅಂತಹ ವ್ಯಕ್ತಿ ಯೇಸು ಸ್ವಾಮಿ ಲೋಕರಕ್ಷಕ ಎಂಬುದನ್ನು ನಂಬಿ ಆತನು ಮುಂಜಾನೆ ಅಂದರೆ ಹಗಲಲ್ಲಿ ಬರದೆ ರಾತ್ರಿಯಲ್ಲಿ ಬಂದು ನಂಬ್ತಾನೆ. ಆತನನ್ನು ನೋಡಿ ಆದರೂ ಅನೇಕರು ಈ ಸ್ವಾಮಿನ ಅಂಗೀಕರಿಸ್ಕೊಳ್ಬೇಕಾಯಿತು. ಆದರೆ ಸ್ವಾಮಿನ ತಾತ್ಸಾರ ಮಾಡ್ತಾರೆ.
ತಿರಸ್ಕಾರ ಮಾಡ್ತಾರೆ. ಈ ಸತ್ಯವೇದ ವಾಕ್ಯದಲ್ಲಿ ಸ್ವಾಮಿನ ಅಂಗೀಕರಿಸ್ಕೊಂಡು ಯಾರಂತ ಹೇಳಿದ್ರೆ ಬಹಳ ಕುಲೀನರು ಅಂತ ಹೇಳ್ಬೋದು. ಉದಾಹರಣೆಗೆ ಮಗ್ದಳ ಮರಿಯಳು, ಆಕೆ ಸಮಾಜದಲ್ಲಿ ಭಾಳ ಬೇಡವಾದಂಥ ಸ್ತ್ರೀ, ಸಮ್ಮರಿದ ಸ್ತ್ರೀ, ಜಕ್ಕಯ್ಯ, ಇವರೆಲ್ಲ ಸಮಾಜದಲ್ಲಿ ಅವರೆಲ್ಲ ಭಾಳ ಬೇಡದಂಥ ಜನಾಂಗ. ಅವರು ಇವತ್ತು ಸ್ವಾಮಿನ ನಂಬಿದ್ರು. ಆದರೆ ಶ್ರೇಷ್ಠ ಜನಾಂಗ ಸ್ವಾಮಿನ ತಿರಸ್ಕಾರ ಮಾಡೋದು. ದೇವರ ಮಕ್ಕಳು ದೇವರನ್ನ ಆಯ್ಕೆ ಮಾಡಲಿಲ್ಲ. ಇದು ಭಾಳ ದುಃಖ ಅನಿಸುತ್ತೆ. ಓಕೆ, ಇವತ್ತು ನಾವು 7 ಅಡ್ವೆಂಟೇಜ್ ಜನ ಸತ್ಯಸಭೆ ದೇವರ ಮಕ್ಕಳು ಅಂತ ಕೇಳ್ತಿದ್ದೀವಿ. ಆದರೆ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಅಂಗೀಕರಿಸ್ಕೊಳ್ತೇವೆ? ನಂಬೋದು ಬೇರೆ, ಬಿಲೀಫ್ ಬೇರೆ, ಬಿಲೀವ್ ಬೇರೆ. ಇದು ನಾಮಪದ ಕ್ರಿಯಾಪದ ಬರ್ತದೆ. ನಾಮಪದ ಇದು ಕ್ರಿಯೆ ತೋರಿಸಲ್ಲ, ಕ್ರಿಯಾಪದ ನಮ್ಮಲ್ಲಿರ್ತಕ್ಕಂಥ ಕ್ರಿಯೆಯನ್ನು ತೋರಿಸುತ್ತೆ. ಓಬ್ ಅಂಡ್ ನೌನ್ ಅಂತ ಹೇಳ್ತಾರೆ. ಈ ಜನ ಇದನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಐ ಹ್ಯಾವ್ ಫೇತ್ ಅಂತಾರೆ, ಬಟ್ ಆರ್ ದೇ ಫೇತ್ಫುಲ್? ಬೀಯಿಂಗ್ ಫೇತ್ಫುಲ್ ಇಸ್ ಇಂಪಾರ್ಟೆಂಟ್. ಖಂಡಿತ ಅದು ಸ್ವಾಮಿ ಮೆಚ್ಚುವಂಥದ್ದಾಗಿದೆ. ಇವರು ನನಗೆ ನಂಬಿಗಸ್ತರಾಗಿದ್ದಾರ ಅಥವಾ ಸುಮ್ಮನೆ ನಂಬ್ತಾರ? ಸೈತಾನು ನಂಬ್ತಾನೆ, ಸ್ವಾಮಿ ದೇವಕುಮಾರ್ ಅಂತೇಳಿ, ಆದರೆ ಆತ ನಂಬಿಗಸ್ತನಲ್ಲ. ಎಸ್, ವಂಡರ್ಫುಲ್. ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಗುರುವಾರದ ಪಾಠಕ್ಕೆ ಬರೋಣ. ಪಾಸ್ಟರ್ ಪ್ರಸನ್ನ ಕುಮಾರ್ ಹೇಳಿ. ಇಲ್ಲಿ ಮತ್ತೊಮ್ಮೆ ಇವರು ಫೇತ್ ಆ್ಯಂಡ್ ಫೇತ್ಫುಲ್ನೆಸ್ ಹೇಳಿದಾಗೆ ಇಲ್ಲಿ ಗ್ಲೋರಿ ಆ್ಯಂಡ್ ಗ್ಲೋರಿಫೈ ಎರಡು ಪದ ಬಹಳ ಮುಖ್ಯವಾಗಿದೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ಯೇಸು ಸ್ವಾಮಿ ತನ್ನ ತಂದೆಗೆ ಪ್ರಾರ್ಥನೆ ಮಾಡಿ ಕೇಳೋದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು ಎಂಬುದಾಗಿ. ಯೋಹಾನನ ಸುವಾರ್ತೆಯಲ್ಲಿ ಒಂದು ರೀತಿಯಾದಂಥ ಆಟ, ಇಂಟರ್ಪ್ಲೇ ಅಂತ ಹೇಳ್ತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಎಲ್ಲೇ ಓದಿದ್ರು ಅದೇ ವಾಕ್ಯಕ್ಕೆ ಬರ್ತೇವೆ. ಯೇಸು ಸ್ವಾಮಿಯೇ ಕೇಂದ್ರ, ಎಲ್ಲವೂ ಸಹ ಆ ಯೇಸು ಕ್ರಿಸ್ತನಲ್ಲಿಯೇ ಒಳಗೊಂಡಿದೆ. ಇವತ್ತಿನ ಪಾಠದಲ್ಲಿ ನಾವು ಕಲಿತಕ್ಕಂಥದ್ದು ಏನಪ್ಪ ಅಂದರೆ ಯೇಸು ಸ್ವಾಮಿಯ ದೈವಿಕವಾದಂಥ ಗುಣ. ಇಲ್ಲಿ ಯಾವ ಕತೆ ಯೇಸು ಸ್ವಾಮಿಯಿಂದ ಪ್ರಾರಂಭವಾಯಿತು, ಅದೇ ದೈವಿಕವಾದಂಥ ದೈವ ಕುಮಾರನು, ಸೃಷ್ಟಿಕರ್ತನು, ಈ ಲೋಕವನ್ನು ಸೃಷ್ಟಿ ಮಾಡಿದವನು, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಯೋಹಾನ 1:3 ನೋಡುವಾಗ, ಮತ್ತೊಮ್ಮೆ ಯೋಹಾನನ ಹೇಳ್ತಕ್ಕಂಥದ್ದು ಯೇಸು ಕ್ರಿಸ್ತನು ಆ ಮಹಿಮೆಯನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯನಾಗಿದ್ದಾನೆ. ಗ್ಲೋರಿ ಅಥವಾ ಮಹಿಮೆಯನ್ನು, ಗೌರವವನ್ನು ಇದನ್ನು ಪ್ರಯೋಗ ಮಾಡುವಾಗ ಇದು ಏನನ್ನ ತೋರಿಸ್ತದೆ ಎಂಬುದಾಗಿ ಹೇಳುವಾಗ, ಆತನನ್ನು ಮಹಿಮೆ ಪಡಿಸಬೇಕು ನಾವು. ಆತನು ಗೌರವಕ್ಕೆ ಯೋಗ್ಯನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರೂ ಸಹ ಗೌರವಕ್ಕೆ ಯೋಗ್ಯರಲ್ಲ. ನಾವು ಅನೇಕ ಸಾರಿ ಅನೇಕ ಜನರನ್ನು ಮೇಲಕ್ಕೆತ್ತೇವೆ, ಇವರು ಅಷ್ಟು ಸಾಧನೆ ಮಾಡಿದ್ರು, ಇಷ್ಟು ಸಾಧನೆ ಮಾಡಿದ್ರು ಅಂತ. ಆದರೆ ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ಎಲ್ಲ ಸಾಧನೆಯನ್ನು ಮಾಡಿ ಮುಗಿಸಿದ್ದಾನೆ. ಹಿಸ್ ಗ್ಲೋರಿ ವಾಸ್ ಇನ್ ದ ಕ್ರಾಸ್. ಅದೊಂದು ಮುಕ್ತಾಯ, ನಮಗೆ ಒಂದು ದೊಡ್ಡ ಪಾಠ. ವಂಡರ್ಫುಲ್. ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡ್ಕೊಂಡೇ ಹೋಗ್ಬೋದು, ಬಟ್ ಸಮಯ ಇಲ್ಲ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.